ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ 10ರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ನಿರಂತರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾ ಅಧ್ಯಕ್ಷ ಕಾಮ್ರೇಡ್ ಭೀಮಾಶಂಕರ್ ಮಾಡಿಯಾಳ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಒಳ್ಳೆಯ ಮಳೆ ಬಂದಿರುವುದರಿಂದ ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಬೆಳೆದು ಹೂವು ಕಾಯಿ ಬಿಡುವ ಹಂತದಲ್ಲಿದ್ದು, ಗೊಡ್ಡು ರೋಗ ಬಂದಿರುವುದರಿಂದ ಕೈಗೆ ಬಂದಿರುವ ತುತ್ತು ಬಾಯಿಗೆ ಬರದೆ ಸಂಪೂರ್ಣವಾಗಿ ನೆಟೆ ರೋಗದಿಂದ ಒಣಗಿ ಹೋಗಿವೆ. ರೈತರು ಸಾಕಷ್ಟು ಸಾಲ ಸೋಲ ಮಾಡಿ ಗೊಬ್ಬರ, ಬೀಜ, ಕಸ ತೆಗೆಯುವುದು, ಸಾಗುವಳಿ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ವರ್ಷವಿಡೀ ದುಡಿದು ಈಗ ತೊಗರಿ ಬೆಳೆ ಒಣಗಿ ನಿಂತಿರುವುದರಿಂದ ರೈತರ ಜೀವನ ಬಹಳ ಕಷ್ಟಕರಮಯವಾಗಿದೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಕ್ಷಣ ರೈತರ ನೆರವಿಗೆ ಬಂದು ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರಧನ ಕೊಡಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ 12,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು. ರೈತರ ಪಂಪ್ ಸೆಟ್ ಗಳಿಗೆ ಹಗಲಿನಲ್ಲಿ 10 ಗಂಟೆಗಳ ಕಾಲ ವಿದ್ಯುತ್ ಕೊಡಬೇಕು. ಸುಟ್ಟಿರುವ ಟಿಸಿಗಳನ್ನು 24 ಗಂಟೆಯಲ್ಲಿ ಬದಲಾಯಿಸಿ ಕೊಡಬೇಕು. ಸ್ವಯಂ ಉದ್ಯೋಗ ಮಾಡಲು ಬಡ್ಡಿ ರಹಿತ ಸಾಲ ಕೊಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ 10ರಂದು ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಿರಂತರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ನಾಡ್ದೇನೋ 9-10ನೇ ತಾರೀಕು ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಭಾಗದ ಒಂದು ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನು ಕಲಬುರಗಿಯಲ್ಲಿ ಸೆಪ್ಟೆಂಬರ್ 17ರಲ್ಲಿ ಏನು ಚರ್ಚೆ ಮಾಡ್ತು, ಇಲ್ಲಿ ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲಿ ಸಾಕಷ್ಟು ರೈತರ, ಕಾರ್ಮಿಕರ, ವಿದ್ಯಾರ್ಥಿಗಳ, ಯುವಜನರ ಸಮಸ್ಯೆ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಒಂದೊಂದಾಗಿ ಜಾರಿ ಮಾಡ್ತಂತ ಹೇಳಿದ್ರು. ಈಗಾಗಲೇ 3-4 ತಿಂಗಳ ಸಮೀಪಿಸ್ತಾ ಇದೆ. ಅದರ ಜೊತೆಗೆ ಈ ವರ್ಷ ಮಳೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಸರಿಯಾಗಿ ಬಂದಿರೋದ್ರಿಂದ ಎಲ್ಲ ಫಸಲುಗಳು ಸರಿಯಾದ ರೀತಿಯಲ್ಲಿ ಬೆಳೆದಿದ್ದು. ಆದರೆ ಹೋದ ತಿಂಗಳ ಏನು ನವಂಬರ್ 1-2 ದೀಪಾವಳಿ ಹಬ್ಬ ಬಂತು. ಆವಾಗ ಆಕಸ್ಮಿಕವಾಗಿ ಬಿರುಗಾಳಿ ಮತ್ತು ಈ ತೊಗರಿಗಳು ನೆಟೆ ಹೊಡೆದ್ರಿಂದ ಬಂದಂಥ ಎಲ್ಲ ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಕೊಚ್ಕೊಂಡು ಒಣಗಿ ನಿಂತಿವೆ. ಒಂದೊಂದು ಎಕರೆಗೆ ಒಂದೊಂದು ಚೀಲನೂ ರಾಶಿ ಆಗಕ್ತಾ ಇರಲ್ಲ. ಅಂಥ ರೈತರು ಭಾಳ ಸಂಕಷ್ಟ ಜೀವನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಾಗಿಸ್ತಾ ಇದ್ದಾರೆ. ಯಾಕಂದ್ರೆ ಭಾಳಷ್ಟು ಬೆಳೆ ಒಳ್ಳೆ ರೀತಿಯಿಂದ ಬಂತು. ಒಂದು ಎಕರೆಗೆ 5-6 ಕ್ವಿಂಟಲ್ ಆಗುತ್ತದಂತ ನಾವು ಸಹಿತ ತಿಳ್ಕೊಂಡಿದ್ದೆವು. ಯಾಕಂದ್ರೆ ಅದಕ್ಕೆ ಖಾತ ಹಾಕ್ತಾರೆ, ಬೀಜ ಹಾಕ್ತಾರೆ, ಕಳೆ ಹಾಕ್ತಾರೆ. ಒಂದು ವರ್ಷವಿಡೀ ರೈತರು ಎಲ್ಲರೂ ದುಡಿತಾ ಇರ್ತಾರೆ. ಅವ್ರಿಗೆ ಕೈ ಒಂದು ತುತ್ತು ಬಾಯಿಗೆ ಬರ್ಬೇಕಂದ್ರೆ ಎಲ್ಲ ಸಂಪೂರ್ಣವಾಗಿ ನೆಟೆ ರೋಗದಿಂದ ಮತ್ತು ಹವಾಮಾನ ವೈಪರೀತ್ಯದಿಂದ ಎಲ್ಲ ಕೆಟ್ಟು ಒಣಗಿ ನಿಂತು ಹೋಗಿವೆ ತೊಗರಿಗಳಿಗೆ. ಈಗಾಗಲೇ ಸಮೀಕ್ಷೆಗಳು ಪ್ರಾರಂಭ ಮಾಡ್ಬೇಕಂತೇಳಿ ಮೇಲಿನ ಮೇಲೆ ನಾವೆಲ್ಲ ರೈತ ಸಂಘಟನೆಗಳು ಜಂಟಿಯಾಗಿ ಈಗಾಗಲೇ ಹೋರಾಟ ಮಾಡಿವು. ಕೃಷಿ ಇಲಾಖೆ, ಕಂದಾಯ ಇಲಾಖೆಗಳು ಸಮೀಕ್ಷೆ ಮಾಡಿ ಕೆಲವೊಂದು ರೈತರು ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿದ್ದಾರೆ, ಕೆಲವೊಂದು ರೈತರು ಮಾಹಿತಿ ಇರೋದ್ರಿಂದ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿರೋದಿಲ್ಲ. ಕಡ್ಡಾಯವಾಗಿ ಅವರುಗಳಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರಧನ ಕೊಡಬೇಕಂತೇಳಿ ನಾವು ಅಖಿಲ ಭಾರತ ಕಿಸಾನ್ ಸಭಾ ಮತ್ತು ತಂಜೀಮ್ ಸಭಾ ಜಂಟಿಯಾಗಿ ಈ 10ನೇ ತಾರೀಕಿಂದ ಕಲಬುರಗಿ ಜಿಲ್ಲೆ ಎಲ್ಲ ತಹಸೀಲ್ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹಂತದಂಥ ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ. ಅದರ ಇನ್ನೊಂದು ಭಾಗ ಅಂದ್ರೆ ಈ ವರ್ಷ ಮಳೆ ಬಂದಿರೋದ್ರೆ ಬೋರ್ವೆಲ್ಗಳ, ಬಾವಿಗಳಿಗೆ ಸರಿಯಾಗಿ ನೀರು ಬಂದಿವೆ. ಸರಿಯಾಗಿ ನೀರು ಬಂದು ತೊಗರಿಗಾಗಲಿ, ಇಲ್ಲಿರ್ತಕ್ಕಂಥ ಗೋಧಿ ಆಗಲಿ, ಉಳ್ಳಾಗಡ್ಡಿಗಾಗಲಿ, ಬೇರೆ ಬೇರೆ ಕಾಯಿಪಲ್ಯಗಳ ನೀರು ಬಿಡ್ಬೇಕಂದ್ರೆ ಕರೆಂಟ್ ಅದೊಂದು ಭಾಳ ತೊಂದರೆ. ನಮ್ಮ ಜಸ್ಕಾಮ 7 ಜಿಲ್ಲೆಯ ಹೆಡ್ ಆಫೀಸ್ ಕಲಬುರಗಿ ಇರೋದ್ರಿಂದ ನಿರಂತರವಾಗಿ ಹಗಲಿನಲ್ಲಿ 10 ಗಂಟೆಗಳ ಕಾಲ ನೀವು ವಿದ್ಯುತ್ ಕೊಡ್ರಿ ಅಂತೇಳಿ ಏನೋ MD ಆಗಿ 4-5 ಸರಿ ಕಂಟಿನ್ಯೂ ಹೋರಾಟ ಮಾಡಿದಾಗ ಹೋದ ವರ್ಷ 82 ದಿನ ಧರಣಿ ಸತ್ಯಾಗ್ರಹ DC ಆಫೀಸ್ಗಡೆ ನಾವು ಕಿಸಾನ್ ಸಭಾದಿಂದ ಮಾಡಿದೆವು. ಆದ್ರೆ ಕೊಡ್ತೇವೆ ಅಂತ ಹೇಳ್ತಾರೆ ಕರೆಂಟ. ಆದರೆ ಕೇವಲ ಅವರು 7 ಗಂಟೆ ನಮ್ಮ ಆದೇಶ ಇದೆ. ಅದು 7 ಗಂಟೆಯಲ್ಲಿ ಕೇವಲ ಅವ್ರು ಕೊಡೋದೇ 6 ಗಂಟೆ. ಆ 7 ಗಂಟೆಯಲ್ಲಿ 1 ಗಂಟೆ ನಿರಂತರವಾಗಿ 5 ಮಿನಿಟ್ಗೆ 10 ಮಿನಿಟ್ಗೊಮ್ಮಮ್ಮ ಆ ಫಾಲ್ಟ್ ಇದೆ, ಈ ಫಾಲ್ಟ್ ಇದೆ ಅಂಥೇಳಿ ಬರೀ TC ಸುಡೋದು, ಒಂದಿಲ್ಲ ಒಂದು ಸಮಸ್ಯೆಗಳು ಹೇಳ್ತಾನೆ ಇದ್ದಾರೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅಳಂತರ್ಗ ನಮ್ಮದೇ ಮಾಡಿ ಹೇಳಿದೆ. ನವಂಬರ್ 5ನೇ ತಾರೀಕು TC ಸುಟ್ಟಿದ್ದು ಮೊನ್ನೆಂತನ ಈ 5ನೇ ತಾರೀಕು ಡಿಸೆಂಬರ್ 5ನೇ ತನ 3 ಸಲ TC ಸುಡ್ತು ನಿರಂತರವಾಗಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ,
ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.